ಜಾಗತಿಕ ಮಟ್ಟದಲ್ಲಿ ಸೇವಾ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವ ರೋಟರಿ ಇಂಟರ್ನ್ಯಾಷನಲ್ ಈಗ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕಾಮಧೇನು ಯೋಜನೆ ಜಾರಿಗೆ ತಂದಿದೆ. ಬೆಳಗಾವಿಗೆ ಆಗಮಿಸಿದ್ದ ಸಂಸ್ಥೆಯ ನಿರ್ದೇಶಕ ಕೆಪಿ ನಾಗೇಶ್ ಅವರು ರೋಟರಿಯ ಸಾಮಾಜಿಕ ಕಳಕಳಿಯ ಯೋಜನೆಗಳ ಬಗ್ಗೆ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ. ರೋಟರಿಯ ಕ್ಲಬ್ 129 ವರ್ಷಗಳನ್ನ ಪೂರೈಸಿದ್ದು, ಸರ್ಕಾರ ಕೈ ಜೋಡಿಸಿ ಜನೋಪಯೋಗಿ ಕೆಲಸಗಳನ್ನ ಕೈಗೊಂಡಿದೆ. ಹಾಲು ಕರೆಯುವ ಹಸುಗಳನ್ನ ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕ ಮಹಿಳೆಯರಿಗೆ ಕೆಎಂಎಫ್ ಮೂಲಕ ತಲುಪಿಸುವ ಸಲುವಾಗಿ ಕಾಮಧೇನು ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಆ ಹಸು ನೀಡಿದ ಮರಿಯನ್ನ ಇನ್ನೊಬ್ಬ ಮಹಿಳೆಗೆ ನೀಡುವುದು, ಹೀಗೆ ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಇನ್ನೊಂದು ಯೋಜನೆಯಲ್ಲಿ ಹಸು ಖರೀದಿಗೆ ಕೆಎಂಎಫ್ ಮತ್ತು ರೋಟರಿ ತಲಾ 30,000 ರೂಪಾಯಿ ಬಡ್ಡಿ ರಹಿತ ಸಾಲವನ್ನ ನೀಡಲಾಗುವುದು. ಇನ್ನು ಇನ್ಫೋಸಿಸ್ ಸೇರಿದಂತೆ ಇನ್ನುಳಿದ ಕಡೆಗಳಲ್ಲಿ ಕೆಲವೇ ಹಲವು ವರ್ಷಗಳ ಕಾಲ ಉಪಯೋಗಿಸಿದ ಕಂಪ್ಯೂಟರ್ಗಳನ್ನು ರೋಟರಿ ಪಡೆದು ಅವುಗಳನ್ನು ಸರ್ವಿಸ್ ಮಾಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಮಟ್ಟದಿಂದಲೇ ನೀಡಿ ತರಬೇತಿ ನೀಡುತ್ತಿದೆ. ರವಿಶಂಕರ್ ಡೊಕ್ಕೋಜಿ ಅವರು 500 ಕೋಟಿ ಅನುದಾನ ಮತ್ತು ರೋಟರಿ ಸಹಯೋಗದಲ್ಲಿ ಪರಿಸರ ಸಂರಕ್ಷಣೆ ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಾಡು ಪ್ರಾಣಿಗಳ ನೀರಿನ ದಾಹ ತೀರಿಸಲು ಬೋರ್ವೆಲ್ ಯೋಜನೆ, ಪಕ್ಷಿಗಳಿಗೆ, ಅಳಿಲುಗಳು, ಕೋತಿಗಳಿಗೆ ನೀರಿನ ಯೋಜನೆ, ಕೋಟಿ ನಾಟಿ ವೃಕ್ಷಾರೋಪಣಾ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳ ಮಾಹಿತಿ ನೀಡಿದರು. ಇನ್ನು ಬೆಳಗಾವಿಯ ರೋಟರಿ ಅವಿನಾಶ್ ಪೋತದಾರ್ ಅವರು ರೋಟರಿ ಇಂಟರ್ನ್ಯಾಷನಲ್ನಲ್ಲಿ 17 ಜನರು ಆಯ್ಕೆಯಾಗಿರುತ್ತಾರೆ. ಅದರಲ್ಲಿ 2 ಭಾರತೀಯರಾಗಿರುತ್ತಾರೆ. ಅದರಲ್ಲಿ ಒಬ್ಬರು ಬೆಂಗಳೂರಿನ ಕೆಪಿ ನಾಗೇಶ್ ಅವರು ಒಬ್ಬರಾಗಿದ್ದಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಪೈಲಟ್ ಆಗಿದ್ದಾರೆ. ಬೆಳಗಾವಿಗೆ ಆಗಮಿಸಿದ ಕೆಪಿ ನಾಗೇಶ್ ಅವರನ್ನು ಬೆಳಗಾವಿಯ ರೋಟರಿ ಅವಿನಾಶ್ ಪೋತದಾರ್ ಅವರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ರೋಟರಿಯನ್ಗಳಾದ ಡಾಕ್ಟರ್ ಪ್ರಾಣೇಶ್, ಜಹಾಂಗೀದಾರ, ಜಯರಾಮ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. 98 ದೇಶಗಳಲ್ಲಿದೆ. ಈಗ ತಾನೇ ಮೊನ್ನೆ 23ನೇ ತಾರೀಕು 121ನೇ ವರ್ಷ ನಾವು ಕಂಪ್ಲೀಟ್ ಮಾಡಿದೀವಿ ರೋಟರಿ. ಪ್ರಪಂಚದ ಒಳ್ಳೊಳ್ಳೆ ಕೆಲಸಗಳು ಎಲ್ಲ ಗೌರ್ಮೆಂಟ್ ಒಳ್ಳೇದು ಮಾಡ್ಬೇಕು ಅಂತಾನೆ ಬರ್ತಾರೆ, ಮಾಡ್ತಾ ಇದ್ದಾರೆ. ಬಟ್ ಎಲ್ಲಾನು ಗೌರ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ದಟ್ಸ್ ವೇರ್ ಸೋಷಿಯಲ್ ಆರ್ಗನೈಸೇಷನ್ ಲೈಕ್ ವಾಲಂಟರಿ ಆರ್ಗನೈಸೇಷನ್ ಲೈಕ್ ರೋಟರಿ, ಲಯನ್, ರೌಂಡ್ ಟೇಬಲ್ ಅಂತಾರೆಲ್ಲ ಅವ್ರ ಕೈಲಿ ಆದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ರೋಟರಿ ಇತ್ತೀಚೆಗೆ, ಅದರಲ್ಲೂ ಈ ಕೋವಿಡ್ ಆದಮೇಲೆ ಈ ಡೊನೇಷನ್ ಕೊಡೋದು ಗಾತ್ರ ಜಾಸ್ತಿ ಆಗಿದೆ. ನಂಬರ್ ಆಫ್ ಪೀಪಲ್ ಆಲ್ಸೋ ಅಮೌಂಟ್ ಎರಡೂ ಇನ್ಕ್ರೀಸ್ ಆಗಿದೆ. ಲೈಫ್ ಒಂದು ನಸ್ವರ ಯಾವುದೋ ಗ್ಯಾರಂಟಿ ಇಲ್ಲ ಅನ್ನೋದು ಜನಗಳಿಗೆ ರಿಯಾಲಿಟಿ ಒಂದು ಕೋವಿಡ್ ಟೈಮಲ್ಲಿ ಮನವರಿಕೆ ಆಗಿ ಹೆಚ್ಚಿನ ರೀತಿಯ ಜನಗಳು ದಾನ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ತೆಗೆದು ನಾವು ಸಾಕಷ್ಟು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಲಿಕ್ಕೋಸ್ಕರ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡಕ್ ಕೊಟ್ಟಿದ್ದೀವಿ. ಈಗ ತಾನೇ ಅವ್ರು ಏನ್ ಹೇಳಿದ್ರು, ಕಾಮಧೇನು ಕಾರ್ಯಕ್ರಮ ಅನ್ನೋದು ಒಂದು ಕಾಮಧೇನು ಕಾರ್ಯಕ್ರಮ ಅಂತ ಏನಿದೆ, ಅದು ಒಂದು ಹಾಲು ಕರೆಯುವ ಹಸುವನ್ನ ಒಂದು ಬೆಸ್ಟ್ ಟು ಅಂತ ಯಾರು ವಿಧವೆ ಅಥವಾ ಅಸಹಾಯಕ ಮಹಿಳೆ ಯಾರಿದ್ದಾರೆ ಹಳ್ಳಿಗಳಲ್ಲಿ, ಅವ್ರಿಗೆ ಕೆಎಂಎಫ್ ಮುಖಾಂತರ ಒಂದು ಹಸುವನ್ನ ಕೊಟ್ಟು ಆ ಹಸು ಆಗ್ತಕ್ಕಂಥ ಮೊದಲನೇ ಹೆಣ್ಗರುವನ್ನ ಬೆಳೆಸಿ ಇನ್ನೊಬ್ಬರಿಗೆ ಆ ಥರ ಅಸಹಾಯಕ ಮಹಿಳೆಗೆ ಕೊಡೋದು. ಸೊ ಕಾಮಧೇನು ಅಂದ್ರೆ ಕಂಟಿನ್ಯೂಸ್ ಹೋಗ್ತಾ ಇರ್ತದೆ. ಸೊ ಅವರು ಆ ಹಸುನಲ್ಲಿ ಆಗ್ತಕ್ಕಂಥ ಮೊದಲೇ ಹೆಣ್ಗರುವನ್ನ ಇನ್ನೊಬ್ರು ಕೊಡೋದು. ಇಲ್ಲಿ ಮೊದಲೇ ಕೊಟ್ಟಿರ್ತೀವಿ, ಅವರು ಒಂದು ಕೊಟ್ಟ ಮೇಲೆ ಮತ್ತೆ ಕೊಡೋಂಗಿಲ್ಲ. ಅವರು ಅದೇ 2ನೇ ಕರು 3ನೇದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ. ಸೊ ಇದರಿಂದ ಒಂದು ಫ್ಯಾಮಿಲಿಗೆ ಒಂದು ಹಾಲು ಕರೆಯೋದು ಮೇ ಬಿ ಆವರೇಜ್ ಒಂದು 7-8 ಲೀಟರ್ ಹಾಲು ಕರೆದ್ರೆ ಅವ್ರ ಸಂಸಾರನೇ ಎಸ್ಟಾಬ್ಲಿಷ್ ಆಗುತ್ತೆ. ಅದೇ ಕಾಮಧೇನುವಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅವ್ರಿಗೆ. ಒಂದು ಕಾಮಧೇನು ಯಾಕೆ ಅಂದ್ರೆ ಆ ಮೊದಲನೇ ಕರುವನ್ನ ಒಬ್ಬರಿಗೊಬ್ರು ಕೊಟ್ಕೊಂಡು ಹೋಗೋದ್ರಿಂದ ಕಂಟಿನ್ಯೂಟಿ ಅಂತ ಹೇಳಿ 2ನೇ ವಿಚಾರ. ಅದು ಒಂದು ಸ್ಕೀಮು. ಇನ್ನೊಂದು ಸ್ಕೀಮಲ್ಲಿ ಕೆಎಂಎಫ್ ನವರು 30,000 ಕೊಡ್ತಾರೆ. ರೋಟರಿಯಿಂದ ನಾವು 30,000 ಕೊಡ್ತೀವಿ. ಇಂಟ್ರೆಸ್ಟ್ ಫ್ರೀ ತೆಗೆದು ಒಂದು ಹಸು ಪರ್ಚೇಸ್ ಮಾಡಿ ಅವ್ರು ಕೊಟ್ಟಾಗ ಅವರ ಸಂಸಾರ ಎಸ್ಟಾಬ್ಲಿಷ್ ಆಗುತ್ತೆ. ಅವ್ರು ಯಾವುದೇ ಕರು ಏನು ವಾಪಸ್ ಕೊಡೋದಿಲ್ಲ. ಬಟ್ ಅವ್ರು ನಾವು ಕೊಟ್ಟಂತ ದುಡ್ಡನ್ನ ಬಡ್ಡಿ ರಹಿತ ಸಾಲ ಏನು ಕೊಟ್ಟಿರ್ತೀವಿ, ತಿಂಗಳ 2,000 ರೂಪಾಯಿ ಥರ ಅವರೇಜ್ ವಾಪಸ್ ತಗೊಂಡು ಆ ದುಡ್ಡೆಲ್ಲ ಕಲೆಕ್ಟ್ ಆದ್ಮೇಲೆ ಅದೇ ದುಡ್ಡಿಂದ ಇನ್ಯಾರಿಗೂ ಕೊಡ್ತಾ ಹೋಗ್ತೀವಿ. ಸೊ ನಾವೇನು ಸಹಾಯ ಮಾಡ್ತೀವಿ ಅದು ಒಂದು ಹಸು ಅದರಿಂದ 2-3 ಬೆಳ್ಕೊಂಡು ಹೋಗ್ತದೆ. ಅದರಿಂದ 2 ಸ್ಕೀಮ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಬೆಂಗಳೂರು ಸುತ್ತಮುತ್ತ, ಕೋಲಾರ, ಮಂಡ್ಯ, ರಾಮನಗರ್, ತುಮಕೂರಿನಲ್ಲಿ ನಾವು ಮಾಡಿ ಸಕ್ಸಸ್ ಆದ್ರಿಂದ ಇಡೀ ಕರ್ನಾಟಕಕ್ಕೆ ಮಾಡ್ಬೇಕಂತೇಳಿ ನಮ್ಮ ಪ್ರೊಫೆಸರ್ ಜಯರಾಮ್ ಅವರು ಇದರ ಒಂದು ಮುಂದಾಳತ್ವ ವಹಿಸ್ಕೊಂಡು ಇಡೀ ಕರ್ನಾಟಕ ನಾವು ತಗೊಂಡು ಹೋಗ್ತಾ ಇದೀವಿ. ಅದಕ್ಕೆ ನಿನ್ನೆ ಹೊಸದಾಗಿ ನಮ್ಮ ಬೆಳಗಾಂ ರಾಯಲ್ಸ್ ಅಂತ ಹೊಸ ಕ್ಲಬ್ ಸ್ಟಾರ್ಟ್ ಆಯ್ತು. ಅವರು ಇಲ್ಲಿ ಜವಾಬ್ದಾರಿ ತಗೊಂಡು ಇಡೀ ಬೆಳಗಾಂ ಜಿಲ್ಲೆಗೆ ಈ ಹಸುಗಳನ್ನ ಕೊಡೋ ಕಾರ್ಯಕ್ರಮ
ಮೊದಲನೇದಾಗಿ 100 ಹಸುಗಳು ಕೊಡಲಿಕ್ಕೆ ಒಂದು ಟಾರ್ಗೆಟ್ ಇಟ್ಟು ವರ್ಕ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿಯೊಂದು ಹಳ್ಳಿಗೂ ತಲುಪಿ ಎಲ್ರಿಗೂ ಯಾರು ಅಸಹಾಯಕ ಮಹಿಳೆಯರಿದ್ದಾರೆ, ಆ ಥರ ಅಸಹಾಯಕ ಒಂದು ಕುಟುಂಬ ಇದೆ ಅಂತವ್ರಿಗೆ ಸಹಾಯ ಮಾಡಬೇಕು ಅಂತ ನಾವಿದ್ದೀವಿ. ಅದು ಒಂದು ಕಾಮಧೇನು ಕಾರ್ಯಕ್ರಮ. ಅದನ್ನು ಬಿಟ್ರೆ ಸಾಕಷ್ಟು ಲೈಕ್ ಇವನ್ 1 ಮಿಲಿಯನ್ ಕಂಪ್ಯೂಟರ್ ಕೊಡೋದು. ಅದು ಈ ಸಾಫ್ಟ್ವೇರ್ ಕಂಪ್ನಿಗಳೇನಿದೆ, ಇನ್ಫೋಸಿಸು, ವಿಪ್ರೋ, ಇದೆಲ್ಲ ಅಂಥ ಕಂಪ್ನಿಗಳಲ್ಲಿ ಕಂಪ್ಯೂಟರ್ ಒಂದು 3 ವರ್ಷ ಅಷ್ಟೇ ಯೂಸ್ ಮಾಡೋದು. ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ 5 ವರ್ಷದವರೆಗೂ ಹೋಗ್ತಾರೆ ಮ್ಯಾಕ್ಸಿಮಮ್. ಅದು 3 ವರ್ಷ ಆದ ತಕ್ಷಣ ಆ ಕಂಪ್ಯೂಟರ್ಗಳನ್ನ ದೇ ವಾಂಟ್ ಟು ಡಿಸ್ಪೋಸ್. ಅದಕ್ಕೇನು ಸೇಲ್ ಮಾಡೋಕೆ ಹೋಗಲ್ಲ. ಅದನ್ನೆಲ್ಲ ನಾವು ರೋಟರಿ ಅವ್ರು ಕಲೆಕ್ಟ್ ಮಾಡಿ ಅದು ರಿಫರ್ಬಿಸ್ ಮಾಡಿ ಅದಕ್ಕೆ ಯಾವುದೋ ಸಾಫ್ಟ್ವೇರ್ ಮಕ್ಕಳಿಗೆ ಕಲೀಲಿಕ್ಕೆ ಏನು ಅನುಕೂಲ ಆಗುತ್ತೆ ಆ ಒಂದು ಸಾಫ್ಟ್ವೇರನ್ನು ಲೋಡ್ ಮಾಡಿ ಆ ಕೊಂತ ಕಂಪ್ಯೂಟರ್ಗಳನ್ನು ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಂಚ್ತಾ ಇದ್ದೀವಿ. ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಲ್ಲಿ ಏನು ಪವರ್ ಪ್ರಾಬ್ಲಮ್ ಇರ್ತದೆ ಅದಕ್ಕೆ ಸೋಲಾರ್ ಲೈಟ್ ಹಾಕಿ ಆ ಸೋಲಾರ್ ಮುಖಾಂತರ ಕಂಪ್ಯೂಟರ್ ಕನೆಕ್ಷನ್ ಮಾಡಿ ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ಅಂದ್ರೆ ಏನಂತ ಬಟ್ ಈ ಹೈಸ್ಕೂಲ್ ಲೆವೆಲ್ಗೆ ಗೊತ್ತಾದರೆ ವೆರಿ ಈಸಿ. ಯಾಕೆಂದ್ರೆ ಇತ್ತೀಚೆಗೆ ನಮ್ಮ ನಮ್ಮ ಭಾರತೀಯ ಮಕ್ಕಳೇನಿದ್ದಾರೆ ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ದೇಶಕ್ಕೂ ಹೋಗ್ತಾ ಇದ್ದಾರೆ. ವಿ ಆರ್ ನಂಬರ್ 1 ಎಕ್ಸ್ಪೋರ್ಟರ್ಸ್ ಆಫ್ ಎಕ್ಸ್ಪರ್ಟ್ಸ್ ಎಜುಕೇಟೆಡ್ ಚಿಲ್ಡ್ರನ್. ಇಲ್ಲಿ ಕೆಲಸ ಇಲ್ಲ ಅಂತ ಪಡ್ಕೊಳ್ಳೋದು ಒಂದು ಕೆಲಸ, ಬಟ್ ಅವ್ರಿಗೆ ಕಂಪ್ಯೂಟರ್ ಎಲ್ಲ ಗೊತ್ತಿದ್ದು ಅರ್ಲಿ ಸ್ಟೇಜಲ್ಲಿ ಅವ್ರು ಪಿಕಪ್ ಮಾಡಿದ್ರೆ ಪ್ರತಿಯೊಂದು ಕಂಟ್ರಿನಲ್ಲೂ ಭಾರತೀಯರಿಗೆ ಡಿಮ್ಯಾಂಡ್ ಇದೆ. ಯಾಕೆಂದ್ರೆ ನಾವು ವೆರಿ ಸಿನ್ಸಿಯರ್, ಹಾರ್ಡ್ ವರ್ಕಿಂಗ್, ಇಂಟೆಲಿಜೆಂಟ್. ಈ ಕಾಂಬಿನೇಷನ್ ಯಾವ ಕಂಟ್ರಿನಲ್ಲೂ ಇಲ್ಲ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.